ಶಿವಸೇನೆ ಏಕನಾಥ್ ಶಿಂದೆ ಬಣದ ಎಲ್ಲ MLAಗಳು ಗೆಲ್ತಾ ಇದ್ದಾರೆ. ಆಲ್ ಗೆಲ್ತಾ ಇದ್ದಾರೆ ಅವರು. ಸೊ ಮಹಾಯುತಿ, ಮಹಾ ವಿಕಾಸ್ ಅಗಾಡಿ, ಸಂಜಯ್ ರಾವತ್ ಅಂತ ಇಲ್ಲಿಯ ಜಮೀರ್ಗೆ ಈಕ್ವಲೆಂಟ್ ಅಲ್ಲಿ ಅಷ್ಟೇ ಅದು ಸಂಜಯ್ ರಾವತ್ ಈಗಾಗಲೇ ಅದು ಏನೋ ಗಡಬಡ ಆಗಿದೆ, ಇದು ರಾಂಗ್, ಇದು ಡಿಸಿಷನ್ನು, ಇದು ಮಹಾರಾಷ್ಟ್ರದು ಅಲ್ಲ, ಇದು EVM ಅಲ್ಲಿ ಆಗಿದೆ ಇದು ಅಂತ ಬಿಟ್ಟಾಗೋಗಿದೆ ರೈಲನ್ನು. ಬಟ್ ಅಲ್ಲಿ ಏನು ನಡೆದಿದೆ ಮಹಾರಾಷ್ಟ್ರನಲ್ಲಿ ಒಂದನ್ನು ಕಂಡು ಹಿಡಿಯೋದ್ರಲ್ಲಿ, ಅದು ಎಕ್ಸಿಟ್ ಪೋಲ್ಗಳಾಗಲಿ, ಪ್ರೀ ಪೋಲ್ಗಳಾಗಲಿ, ಅಥವಾ ರಾಜಕೀಯ ಪಕ್ಷದ ನೇತಾರರೇ ಆಗಲಿ, ಮಾಧ್ಯಮದವರಾಗಲಿ, ಯಾರೇ ಆಗಲಿ, ಕಂಪ್ಲೀಟ್ಲಿ ಮಿಸ್ ಔಟ್ ಆಗಿರೋದು ಒಂದು ಎ ಮ್ಯಾಸಿವ್ ಹಿಂದೂ ಕನ್ಸಾಲಿಡೇಷನ್ ಆದಂಗಿದೆ ಅಲ್ಲಿ. ಎ ಮ್ಯಾಸಿವ್. ಹೀಗೆ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಎಲ್ಲೆಲ್ಲಿ ತನ್ನ ಅಭ್ಯರ್ಥಿಗಳನ್ನು ಹಾಕಿದೆಯೋ ರಫ್ಲಿ 80 ಸ್ಥಾನಗಳಲ್ಲಂತೂ ನೇರ ಹಣಾಹಣಿಗೆ ಬಿದ್ದಿತ್ತು BJP ಕಾಂಗ್ರೆಸ್ ಜೊತೆ. ಕಾರಣ ಬಹಳ ಸರಳ. BJP ಡಿಡ್ ನಾಟ್ ವಾಂಟ್ ಹಿಂದೂ ವೋಟ್ಸ್ ಟು ಬಿ ಡಿವೈಡೆಡ್. ಹಿಂದೂ ವೋಟ್ಗಳು ಡಿವೈಡ್ ಆಗಕೂಡದು ಅನ್ನೋದು ಅದು ಗೊತ್ತಿತ್ತು. ಅದಕ್ಕೆ ಶಿವಸೇನೆ ಮೇಲೆ ಹೋದರೆ BJP ಹಿಂದೂ ವೋಟ್ ಡಿವೈಡ್ ಆಗುತ್ತೆ, ಮೈನಾರಿಟಿ ವೋಟ್ ಹೋಗಿ ಶಿವಸೇನೆ ಉದ್ಧವ್ ಠಾಕ್ರೆಗೂ ಯಾರಿಗೂ ಸೇರ್ಕೊಂಡ್ಬಿಡುತ್ತೆ, ಆಗ ಆಟೋಮೆಟಿಕ್ಕಾಗಿ ಗೆಲ್ತಾರೆ ಅಂತೇಳಿ ಡೈರೆಕ್ಟ್ಲಿ ಕಾಂಗ್ರೆಸ್ ಕಡೆಗೆ ತಗೊಂಡ್ರು. ಎಲ್ಲೆಲ್ಲಿ ಕಾಂಗ್ರೆಸ್ ಕಡೆ ಹೋದ್ರು ಅಲ್ಲಿ ಹಿಂದೂ ಆ್ಯಂಡ್ ಕಾಂಗ್ರೆಸ್ ವಿರುದ್ಧದಲ್ಲಿ ಕನ್ಸಾಲಿಡೇಷನ್ ಯಾಕರಾಯ್ತು ಒಂದು ಕಡೆಯಲ್ಲಿ. ಇನ್ನು ಈ ಸುನಾಮಿ ಏನಿದೆ ಇದನ್ನು ಕಂಡು ಹಿಡಿಯೋದರಲ್ಲಿ ಬಹುಶಃ ಎಲ್ಲರೂ ವಿಫಲರಾಗಿದ್ದಾರೆ, ಇನ್ಕ್ಲೂಡಿಂಗ್ ಅಮಿತ್ ಶಾ ಇರ್ಬೋದು. ಇಟ್ಸ್ ಎ ಕಂಪ್ಲೀಟ್ ಸುನಾಮಿ. ಸೊ ವೈ ಇಸ್ ಮಹಾರಾಷ್ಟ್ರ ವೋಟಿಂಗ್ ಲೈಕ್ ದಿಸ್? ಕರ್ನಾಟಕಕ್ಕೆ ಬರೋಣ ಆಮೇಲೆ. ಮಹಾರಾಷ್ಟ್ರ ಯಾಕೆ ವೋಟ್ ಮಾಡ್ತಾ ಇದೆ ಈ ರೀತಿಯಾಗಿ? 6 ಪಕ್ಷಗಳೊಂದಿಗೆ ಹೋರಾಟ ಮಾಡ್ತಿರೋಂತಹ ಮಹಾರಾಷ್ಟ್ರ ಜನ ಐ ಥಿಂಕ್ ದೇ ಆರ್ ಲುಕಿಂಗ್ ಫಾರ್ ಸಮ್ ಸ್ಟೆಬಿಲಿಟಿ ಬೇಕು ಈ ರಾಜ್ಯಕ್ಕೆ ಅಂತ. ಯಾವುದೋ ಒಂದು ಸ್ಥಿರತೆ ಇರಬೇಕು. 6 ರಾಜ್ಯಗಳ ಈ ಕಿಚಡಿನಲ್ಲಿ ವ್ಯವಹಾರ ನಡೆಯಲ್ಲ ಇದು. ಬಿಕಾಸ್ ಈಕ್ವಲಿ ಲೈಕ್ ಭಾಳ ರಾಜ್ಯಗಳಿಗಿದ್ದಂಗೆ ಮಹಾರಾಷ್ಟ್ರಕ್ಕೆ ವಿಪರೀತವಾದ ಶಕ್ತಿ ಇರುವುದರಿಂದ ಆರ್ಥಿಕವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಏನಾಗುತ್ತೆ ಈ ಕಿಚಡಿಗಳಾದಾಗ ಅನ್ನೋದು ಅರಿವಿದೆ ಅವರುಗಳಿಗೆ. ಅದು ಅರಿವು ಇರಲ್ಲ ಅಂತ ಅನ್ನಕ್ಕಾಗಲ್ಲ. ದೇ ವುಡ್ ಹ್ಯಾವ್ ಸೀನ್ ಇಟ್. ಸೊ ಒಂದು ಸ್ಥಿರತೆ ಕಡೆಗೆ ಹೋಗಿದ್ದಾರೆ. ಹಾಗಾಗಿ ಲಾರ್ಜ್ಲಿ ಅದು BJP ಕಡೆಗೆ ಮೂವ್ ಆಗಿಬಿಟ್ಟಿದೆ. ಸೊ ಮೆಸೇಜ್ ಏನು? ವಾಟ್ ಇಸ್ ದ ಮೆಸೇಜ್? ಮೆಸೇಜ್ ಈಸ್ ಭಾರತೀಯ ಜನತಾ ಪಕ್ಷ 2 ಎಕ್ಸ್ಪರಿಮೆಂಟ್ ಮಾಡಿತ್ತು, ಅದರಲ್ಲಿ 2 ವರ್ಕ್ ಆದಂಗಿದೆ. ಹಿಂದೂ ಕನ್ಸಾಲಿಡೇಷನ್ನು ಆಗೋಯ್ತು, ಅವ್ರಿಗೆ ಭಯ ಇತ್ತು ಏನಾಗತ್ತೋ ಅಂತ. ಮರಾಠ ಇವ್ರು ನಿರೀಕ್ಷೆ ಮಾಡ್ದಂಗೆ ಬಿಟ್ಟಿಲ್ಲ, ಯಾಕಂದರೆ ಮರಾಠ ಅರ್ಥ ಆದಂಗೆ ಕಾಣಿಸ್ತಾ ಇದೆ. ಇದು ಅಲ್ಟಿಮೇಟ್ಲಿ ಕೋರ್ಟ್ಗೆ ಹೋಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಅಲ್ಲಿ ಟೋಟಲ್ ರಿಸರ್ವೇಷನ್ 50% ಕ್ರಾಸ್ ಓವರ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಅದು ಆಗುತ್ತೋ ಆಗಲು ಇದು ಅರ್ಥ ಆದಂಗಿದೆ. ಅದು ವಿಚ್ ಕ್ಯಾನ್ ಹ್ಯಾಪನ್ ಫಾರ್ ಎ ಪಂಚಮಸಾಲಿ ಟುಮಾರೋ ಇಲ್ಲಿ ಕರ್ನಾಟಕದಲ್ಲಿ. ಐ ಡೋಂಟ್ ನೋ. 3ನೇದು ಅವ್ರು ಮಾಡಿದ್ದಂಥ ಹೊಸ ಒಂದು ಜಾತಿ ಸಮೀಕರಣ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಏನಿತ್ತು ಅದು ಕೂಡ ಬಂದು ಆ್ಯಡ್ ಆನ್ ಆಗಿ ವರ್ಕ್ ಆದಂಗಿದೆ. ಯಾವುದನ್ನ ಬೋನಸ್ ಮಾಡೋಕ್ಕೆ ಅಂತ ಇಟ್ಕೊಂಡ್ರೋ ಅದು ಬಂದು ಆ್ಯಡ್ ಆಗಿದೆ. ಸೊ ಕಂಪ್ಲೀಟ್ ಜಾಕ್ಪಾಟ್ ಇದ್ದಂಗಿದೆ ಇದು. 220 + 55 ಅಂತಂದರೆ ಶಿವಸೇನೆ, ಉದ್ಧವ್ ಠಾಕ್ರೆ ಬಣ, NCP ಮತ್ತು ಕಾಂಗ್ರೆಸ್ ಮಕಾಡೆ ಮಲಗೋಗಿದೆ. ವೈ? ಆಲ್ ರೈಟ್, ಇದೆಲ್ಲ ಇಷ್ಟೆಲ್ಲ ಕರೆಕ್ಟಾಗಿದೆ. ಸ್ಟಿಲ್ ಯಾತಕ್ಕೆ ಜನ ಆ ಪರಿಪ್ರಮಾಣದಲ್ಲಿ ಈ ಮಹಾಯುತಿಗೆ ಮತವನ್ನು ಕೊಡಬೇಕಾಗಿತ್ತು? ಆರ್ BJP? ಲೆಟ್ಸ್ ಟೇಕ್ ದ BJP ಪರ್ಫಾರ್ಮೆನ್ಸ್ ಇನ್ ಟು ಕನ್ಸಿಡರೇಷನ್. ಇಲ್ಲಿ ಭಾರತೀಯ ಜನತಾ ಪಕ್ಷದ ಪರ್ಫಾರ್ಮೆನ್ಸ್ ಹೇಗಿದೆ ಅಂತಂದರೆ, ಈ ಪರಿಸ್ಥಿತಿಯಲ್ಲಿ ಅವರು ಒಬ್ಬರೇ ಹೋಗಿದ್ದಿದ್ರೆ ಅವ್ರು ಒಬ್ಬರಿಗೆ 175 ಬರೋ ಚಾನ್ಸಸ್ ಬಂದು ಕಾಣಿಸ್ತಾ ಇತ್ತಲ್ಲಿ. ಹಂಗಿದೆ ಅದು ಪರಿಸ್ಥಿತಿ. ಅದು ಹಾಗಾದ್ರೆ ಯಾಕದು? ಲಾರ್ಜ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳ ಮೇಲೆ ತಿರುಗಿ ಬಿದ್ದಂಥ BJP ಅಭ್ಯರ್ಥಿಗಳು 80 ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿಯ ಕ್ಯಾಂಪೇನ್ ಸ್ಟೈಲ್ ಇಲ್ಲಿ ಸಿಗಾಕೊಳ್ಳೋಕ್ಕಂಗೆ ಕಾಣಿಸ್ತಾ ಇದೆ ಮಧ್ಯದಲ್ಲಿ. ರಾಹುಲ್ ಕ್ಯಾಂಪೇನ್ ನೆಗೆಟಿವ್ಲಿ ಇತ್ತು. ಅದಾನಿ ಒಂಥರ ಅದಾನಿ ವರ್ಸಸ್ ಈ ದೇಶ ಅನ್ನೋ ಥರ ಚುನಾವಣೆ ಮಾಡಿಸ್ದಂಗೆ ಕಾಣಿಸ್ತಾ ಇತ್ತು ನನಗೆ. ಲಾರ್ಜ್ಲಿ ಒಂಥರ ಇಂಡಸ್ಟ್ರಿಯಲಿಸ್ಟ್ಗಳು, ಅದಾನಿನೋ ಅಂಬಾನಿನೋ ಡ್ಯಾಶೋ ಅನ್ನೋ ಥರ ಒಂಥರ. ಮಹಾರಾಷ್ಟ್ರ ಇಸ್ ಬೇಸಿಕಲಿ ಇನ್ ಇಂಡಸ್ಟ್ರಿಯಲೈಸ್ಡ್ ಇದು, ಪರ್ಟಿಕ್ಯುಲರ್ಲಿ ಸಿಟೀಸ್ ಲೈಕ್ ಬಾಂಬೆ, ನಾಗ್ಪುರ್, ಪುಣೆ, ಇವೆಲ್ಲ ಹೆವಿಲಿ ಇಂಡಸ್ಟ್ರಿಯಲೈಸ್ಡ್ ಟೌನ್ಗಳಿವು. ಆ ಕ್ಯಾಂಪೇನ್ ವರ್ಕ್ ಆದಂಗಿಲ್ಲ. 2ನೇದು ಭಾಳ ಸರಳ. ರಾಹುಲ್ ಗಾಂಧಿ ಕ್ಯಾಂಪೇನ್ ಏನಿತ್ತು ಏನಿಲ್ಲ, ಅಥವಾ ಶಿವಸೇನಾ ಉದ್ಧವ್ ಠಾಕ್ರೆಗೆ ಕಾಂಗ್ರೆಸ್ಸೇ ಬ್ಯಾಗೇಜ್ ಆಯಿತಾ, ಐರನ್ ಲೆಗ್ ಆಯಿತಾ ಏನೋ ನನಗೆ ಗೊತ್ತಿಲ್ಲ, ಆರ್ NCPಗೆ ವಿ ಹ್ಯಾವ್ ನೋ ಐಡಿಯಾ. ಅದನ್ನು ಮುಂದಕ್ಕೆ ಗೊತ್ತಾಗತ್ತದ ನನಗೆ. ರಾಹುಲ್ ಗಾಂಧಿ ಕ್ಯಾಂಪೇನ್ ಏನಾದ್ರು ಇಟ್ಕೊಳ್ಳಿ, ಬಟ್ ರಾಹುಲ್ ಗಾಂಧಿ ಕ್ಯಾಂಪೇನ್ ಅಷ್ಟೇ ಫೇಲ್ ಆಯಿತಾ ಅಂದರೆ ನೋ. ಈ ಬಾರಿ ಭಾರತೀಯ ಜನತಾ ಪಕ್ಷ ಲೋಕಸಭಾ ಚುನಾವಣೆ ನಂತರ ಹಲವಾರು ಪಾಠಗಳನ್ನು ಕಲ್ತ್ಕೊಂಡಂಗಿದೆ, ಕರೆಕ್ಷನ್ಸನ್ನು ಮಾಡ್ಕೊಂಡಂಗೆ ಬಂದಂಗಿದೆ. ಅದರಲ್ಲಿ ಒಂದು ಪ್ರಮುಖವಾದದ್ದು ಜಾತಿ ಸಮೀಕರಣಗಳು, ಅಭ್ಯರ್ಥಿಗಳ ಆಯ್ಕೆಗಳೆಲ್ಲ ಬೇರೆ. ಆದರೆ ಬೇರೆ ಅದನ್ನೆಲ್ಲ ದಾಟಿ ಇದ್ದಂಥದ್ದು ಯಾವುದು ಅಂತಂದರೆ, ಐ ಥಿಂಕ್ RSS ಹ್ಯಾಸ್ ಬಿನ್ ಬ್ರಾಟ್ ಬ್ಯಾಕ್ ಇನ್ ಟು ಆ್ಯಕ್ಷನ್ ಇನ್ ಮಹಾರಾಷ್ಟ್ರ.
ಆರ್ ಎಸ್ ಎಸ್ಸಿನ ಕಾರ್ಯಕರ್ತರು ಅಂದರೆ ಸ್ವಯಂ ಸೇವಕರು, ಒನ್ ರಿಪೋರ್ಟ್ ನಾನು ನೆನ್ನೆ ನೋಡ್ತಾ ಕೂತಿದ್ರಲ್ಲಿ 65,000 ಸಭೆಗಳನ್ನು ಮಾಡಿದ್ದಾರೆ ಆರ್ ಎಸ್ ಎಸ್ ವರ್ಕರ್ಸ್. 65,000 ಮೀಟಿಂಗ್ಸ್, 200 ಜನ 300 ಜನ, 200 ಜನ 300 ಜನ ಅಷ್ಟೇ. ಅದು 65,000. ಸೊ ಎಂಟೈರ್ ಮೆಷಿನರಿನ ವಾಪಸ್ ತಂದಿದ್ದಾರೆ. ಸೊ ಅಲ್ಟ್ರಾ ಮೆಷಿನ್ ಒಂದು ಕ್ರಿಯೇಟ್ ಆಗಿದೆ. ಒಂದು ಕಡೆ BJP, ಇನ್ನೊಂದು ಕಡೆ ಟಿಪಿಕಲ್ ಡಬಲ್ ಇಂಜಿನ್ ವ್ಯವಹಾರದಲ್ಲಿ ಒಂಥರ ಅದು. ಆ ಅಲ್ಟ್ರಾ ಮೆಷಿನ್ ಹ್ಯಾಸ್ ವರ್ಕ್ಡ್ ಬ್ಯಾಕ್. ಸೊ ಮಹಾರಾಷ್ಟ್ರ ಸ್ಟ್ರಾಂಗ್ ಇನ್ ಆರ್ ಎಸ್ ಎಸ್ ಬೇಸ್ ಇನ್ ಕ್ಯಾಡರ್ನಲ್ಲಿ ವಿಚಾರದಲ್ಲಿ. ಅದರ ಪರಿಣಾಮ ಹೊಡೆದು ಒಂದು ಕಡೆಯಿಂದ ಸ್ವೀಪ್ ಆಗೋಟೋಗಿದೆ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಿಗೆ. ಓಕೆ, ವೈ ಡಸ್ ಇಟ್ ನಾಟ್ ಹ್ಯಾಪನ್ ಇನ್ ಕರ್ನಾಟಕ? ಹಾಗಾದ್ರೆ ಸಹಜವಾಗಿ ಆಲ್ರೈಟ್, ಬಹಳ ಸಹಜವಾಗಿ ಬರಬೇಕಾದಂಥ ಪ್ರಶ್ನೆ.